ನಮಸ್ಕಾರ ಎಲ್ರಿಗೂ. ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಬಹುತೇಕ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳು ಕೂಡ ಅಂತಿಮವಾಗಿದೆ. ಒಂದೆಡೆ ಚುನಾವಣಾ ಪ್ರಚಾರ ಕೂಡ ಭರದಿಂದ ಸಾಗ್ತಾ ಇದೆ. ಮತ್ತೊಂದೆಡೆ ಅಭ್ಯರ್ಥಿಗಳ ನಾಮಪತ್ರಿಕೆ ಸಲ್ಲಿಕೆ ಕೂಡ ಆರಂಭವಾಗಿದೆ. ಹಾಸನ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಸಂಸದ ಪ್ರಜ್ವಲ್ ರೇವಣ್ಣ ಗುರುವಾರ ನಾಮಪತ್ರ ಸಲ್ಲಿಸಿದರು. ನಾಮಪತ್ರದ ಜೊತೆಗೆ ಪ್ರಜ್ವಲ್ ರೇವಣ್ಣ ತಮ್ಮ ಆಸ್ತಿ ಮೌಲ್ಯಗಳನ್ನ ಘೋಷಣೆ ಮಾಡಿದರು. 2019 ಲೋಕಸಭಾ ಚುನಾವಣೆಯಲ್ಲಿ ಘೋಷಿಸಿದ ಆಸ್ತಿ ಮೌಲ್ಯಕ್ಕೆ ಹೋಲಿಸಿದರೆ ಈ ಬಾರಿ 4 ಪಟ್ಟು ಹೆಚ್ಚಾಗಿದೆ. ಅಂದರೆ ಅವರ ಒಟ್ಟು ಆಸ್ತಿ ಮೌಲ್ಯ 40,94,00,000 ರೂಪಾಯಿ. ಪ್ರಜ್ವಲ್ ರೇವಣ್ಣ ಅವರ 40,94,00,000 ರೂಪಾಯಿ ಆಸ್ತಿಯಲ್ಲಿ 9,29,000 ರೂಪಾಯಿ ನಗದು ರೂಪದಲ್ಲಿ ಇದ್ದರೆ, ಇನ್ನು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸೇವಿಂಗ್ಸ್ ಅಕೌಂಟ್ ರೂಪದಲ್ಲಿ 56 ಲಕ್ಷ ರೂಪಾಯಿ ಇದೆ. ಕಳೆದ 5 ವರ್ಷದಲ್ಲಿ ಕೃಷಿಯಿಂದ 2,75,00,000 ರೂಪಾಯಿ ಆದಾಯ ಬಂದರೆ, ಕೃಷಿ ಬಿಟ್ಟು ಬೇರೆ ಕ್ಷೇತ್ರಗಳಿಂದ 1,33,00,000 ರೂಪಾಯಿ ಆದಾಯ ಗಳಿಸಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣರ ಬಳಿ ಏನೆಲ್ಲ ಇದೆ ಅಂತ ನೋಡೋದಾದರೆ, 31 ಹಸು, 4 ಎತ್ತು, 1 ಟ್ರ್ಯಾಕ್ಟರ್ ಹೊಂದಿರುವ ಪ್ರಜ್ವಲ್ ರೇವಣ್ಣ ಬೆಂಗಳೂರು, ಮೈಸೂರು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಕಮರ್ಷಿಯಲ್ ಕಟ್ಟಡಗಳನ್ನು ಹೊಂದಿದ್ದಾರೆ. ಹೊಳೆನರಸೀಪುರ ಮತ್ತು ಬೆಂಗಳೂರಿನ ನೆಲಮಂಗಲದಲ್ಲಿ ಅವರ ಹೆಸರಲ್ಲಿ ಸ್ವಂತ ಆಸ್ತಿ ಕೂಡ ಇದೆ. ಇನ್ನು ಪ್ರಜ್ವಲ್ ರೇವಣ್ಣರ ಹೆಸರಲ್ಲಿ ಎಷ್ಟೆಲ್ಲ ಸಾಲ ಇದೆ ಅಂತ ನೋಡೋದಾದರೆ, ಅತ್ತೆ ಅನುಸೂಯರಿಂದ 22 ಲಕ್ಷ ರೂಪಾಯಿ, ಅತ್ತೆ ಶೈಲಜಾ ಅವರಿಂದ 10 ಲಕ್ಷ ರೂಪಾಯಿ, ಅಜ್ಜಿ ಚೆನ್ನಮ್ಮರಿಂದರು 23 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಾರೆ. ಅದರ ಜೊತೆಗೆ ತಂದೆ ರೇವಣ್ಣರಿಂದ 86 ಲಕ್ಷ ರೂಪಾಯಿ, ಸಹೋದರ ಡಾಕ್ಟರ್ ಸೂರಜ್ರಿಂದ 1 ಕೋಟಿ ರೂಪಾಯಿ ಸಾಲ ಪಡ್ಕೊಂಡಿದ್ದಾರೆ. ಒಟ್ಟು 4,48,00,000 ರೂಪಾಯಿ ಸಾಲ ಅವರ ಹೆಸರಲ್ಲಿದೆ. ಅದರ ಜೊತೆಗೆ ಸರ್ಕಾರಕ್ಕೆ 3,04,00,000 ರೂಪಾಯಿ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದರ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದಾರೆ. ತೆರಿಗೆ ಸಲ್ಲಿಕೆ ಬಗ್ಗೆ ಕಾನೂನು ಹೋರಾಟ ನಡೆಸಿರುವ ಬಗ್ಗೆಯೂ ಕೂಡ ತಮ್ಮ ಪ್ರಮಾಣ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣರ ಬಳಿ ಎಷ್ಟೆಲ್ಲ ಚಿನ್ನ ಬೆಳ್ಳಿ ಇದೆ ಅಂತ ನೋಡಿದರೆ, 67 ಲಕ್ಷ ರೂಪಾಯಿ ಮೌಲ್ಯದ 1 kg 100 ಗ್ರಾಂ ಚಿನ್ನ ಇದೆ. 17,48,000 ರೂಪಾಯಿ ಮೌಲ್ಯದ 23 kg ಬೆಳ್ಳಿ ಇದ್ದರೆ, ಅದರ ಜೊತೆಗೆ 1,90,000 ರೂಪಾಯಿ ಮೌಲ್ಯದ ವಜ್ರ ಕೂಡ ಇದೆ. ಇದಿಷ್ಟು ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದಂತೆ ಆಸ್ತಿ ಮೌಲ್ಯ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.